ಹಲೋ ಗೆಳೆಯರೆ, ವೆಲ್ಕಮ್ ಟು ದೋಸ್ ಮೀಡಿಯಾ. ನನ್ನ ಕನ್ನಡ ಚಾನಲ್ಗೆ ಸ್ವಾಗತ. ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಈ ವಿಡಿಯೋ ಶುರು ಮಾಡಕ್ ಮುಂಚೆ ಡಿಸ್ಕ್ಲೈಮರ್ ಕೊಡಕ್ಕೆ ಇಷ್ಟಪಡ್ತೀನಿ. ಏನಂದ್ರೆ ಈ ವಿಡಿಯೋ ಓನ್ಲಿ ಫಾರ್ ಎಜುಕೇಶನ್ ಪರ್ಪಸ್ ಆಗಿರುತ್ತೆ. ಇಲ್ಲಿ ಮಾತಾಡುವಂತ ಯಾವುದೇ ಸ್ಟಾಕ್ಸ್ ಇರ್ಬೋದು, ಅದು ಯಾವುದೇ ಬೈ ಸೈಡ್ ರೆಕಮೆಂಡೇಶನ್ ಆಗಿರೋದಿಲ್ಲ. ಯಾಕಂದ್ರೆ ನೀವು ಯಾವುದೇ ಒಂದು ಸ್ಟಾಕ್ ತಗೋಬೇಕಂದ್ರೆ ನೀವು ಓನ್ ಅನಾಲಿಸಿಸ್ ಮಾಡಿ ತಗೊಳ್ಳಿ, ಇಲ್ಲ ಅಂದ್ರೆ ಸಿಬಿಲ್ ಅನಾಲಿಸಿಸ್ ಮಾಡಿ ತಗೊಳ್ಳಿ ಅಂತ ಹೇಳ್ತಾ ಬನ್ನಿ ನೆಕ್ಸ್ಟ್ ಟಾಪಿಕ್ ಏನಿದೆ ಅಂತ ನೋಡೋಣ. ಸೊ ನೀವು ನೋಡ್ತಿರ್ಬೋದು, ಬುಲ್ ರನ್ ನಮ್ಮ ಹತ್ರ ಯಾವ್ದು ಗುರುವಾರ ನಡೆದಿರುವಂತ ಮಾರ್ಕೆಟ್ ಬುಲ್ ರನ್ ಆಗಿತ್ತು. ಸೊ ಮಾರ್ಕೆಟ್ ಅಲ್ಲಿ ಒಂದು ಪಾಸಿಟಿವಿಟಿ ಇತ್ತು, ಮಾರ್ಕೆಟ್ ಅಲ್ಲಿ ಒಂದು ಮೊಮೆಂಟಮ್ ಕೊಡಬಹುದು ಅನ್ನೋ ಆಶಾಕಿರಣವನ್ನು ಮಾರ್ಕೆಟ್ ನಮ್ಗೆ ತಂದ್ಕೊಟ್ಟಿತ್ತು. ಆದ್ರೆ ಇವತ್ತು ಬ್ಯಾಡ್ ಫ್ರೈಡೆ ಆಗುತ್ತೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ. ಯಾಕೆಂದ್ರೆ ಮಾರ್ಕೆಟ್ ಬ್ಯಾಡ್ ಫ್ರೈಡೆಗೆ ನಮ್ದು ರಿಯಾಕ್ಟ್ ಮಾಡಿಲ್ಲ. ಯಾಕೆಂದ್ರೆ ಮಾರ್ಕೆಟ್ ಕ್ಲೋಸ್ ಇತ್ತು ಬ್ಯಾಡ್ ಫ್ರೈಡೆಗೆ ರಿಯಾಕ್ಟ್ ಮಾಡ್ಲಿಕ್ಕೆ. ಬಟ್ ಈ ರಿಯಾಕ್ಷನ್ ನಮ್ಗೆ ಮಂಡೇ ಬರುತ್ತಾ ಅನ್ನೋ ಒಂದು ಎಲ್ಲೋ ಕುತೂಹಲ ಇದೆ. ಬಟ್ ಗೊತ್ತಿಲ್ಲ ಮಾರ್ಕೆಟ್ ಯಾವ ತರ ರಿಯಾಕ್ಟ್ ಮಾಡುತ್ತೆ ಅಂತ ನೋಡ್ಬೋದು, ಹೇಳಕ್ಕಾಗಲ್ಲ. ಬಟ್ ನೀವು ನೋಡ್ತಿರ್ಬೋದು, ಯು ಎಸ್ ಮಾರ್ಕೆಟ್ಸ್ ಏನಿತ್ತು, ಯು ಎಸ್ ಮಾರ್ಕೆಟ್ ಬಂದ್ಬಿಟ್ಟು ನ್ಯಾಸ್ಡಾಕ್ ನೆಗೆಟಿವ್ ಅಲ್ಲಿ ಒಂದು 60 ಪಾಯಿಂಟ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆದ್ರೆ, ಡೌಜನ್ಸ್ ಬಂದ್ಬಿಟ್ಟು 44 ಪಾಯಿಂಟ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಬಟ್ ಯಾವ ನ್ಯೂಸ್ ಬಂದಿದೆ ಅಂತ ಬ್ಯಾಡ್ ಫ್ರೈಡ್ಗೆ ಅಂತ ಯೋಚನೆ ಮಾಡಿದ್ರೆ, ನಾವು ಯು ಎಸ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿರುವಂತಹ ನ್ಯೂಸ್ ಇದು. ಸೊ ಮಾರ್ಕೆಟ್ ಓಪನ್ ಇದ್ದಾಗ ಯಾವುದೇ ನ್ಯೂಸ್ ಬಂದಿಲ್ಲ, ಬಟ್ ಕ್ಲೋಸ್ ಆದ್ಮೇಲೆ ಬಂದಿರುವಂತಹ ನ್ಯೂಸ್ ಏನಂದ್ರೆ, ಇರಾನ್ ಹಿಟ್ಸ್ ಕಾರ್ಗೋ ಶಿಪ್ಸ್. ಸೊ ಯು ಎಸ್ ಇಟ್ಸ್ ಬ್ಯಾಕ್ ಅಂತ ಒಂದು ನ್ಯೂಸ್ ಇದೆ. ಯು ಎಸ್ ಏನ್ ಮಾಡಿದೆ, ಇರಾನ್ ಕಾರ್ಗೋ ಶಿಪ್ ಹೊಡೆದ್ರು ಅಂದ್ಬಿಟ್ಟು ಯು ಎಸ್ ಕೂಡ ರಿಟಾಲಿಯೇಟ್ ಮಾಡಿದೆ. ಯು ಎಸ್ ಕಾರ್ಗೋ ಶಿಪ್ ಅಟ್ಯಾಕ್ ಮಾಡಿದ್ದಾರೆ ಅಂತ ಇರಾನ್ ಮೇಲೆ ಅಟ್ಯಾಕ್ ಮಾಡಿದೆ. ಇರಾನ್ ಕೂಡ ರಿಟಾಲಿಯೇಟ್ ಮಾಡಿದ್ದಾರೆ. ಏನಕ್ಕೆ ಅಂದ್ರೆ ಅವರು ಒಂದು ನ್ಯೂಸ್ ಕೊಟ್ಟಿದ್ದಾರೆ, IRGC ಅವರು ಕೂಡ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂತ. ಸೊ ಒಂದು ಕಡೆ ನೋಡ್ಬೇಕಂದ್ರೆ ಎಲ್ಲೋ ಯುದ್ಧ ಮತ್ತೆ ಶುರು ಆಗ್ತಿದ್ಯಾ ಅನ್ನೋ ಒಂದು ಕುತೂಹಲ ಶುರು ಆಗುತ್ತೆ. ಸೊ ಒಂದು ಕುತೂಹಲ ಅನ್ನೋದಕ್ಕಿಂತ ಆಕ್ಚುಲಿ ನಮ್ಮ ಮಾರ್ಕೆಟ್ ಯಾವ ತರ ರಿಯಾಕ್ಟ್ ಮಾಡ್ಬೋದು. ಇವತ್ತು ಮಾರ್ಕೆಟ್ ಕ್ಲೋಸ್ ಇತ್ತು ಶುಕ್ರವಾರ ಕಾರಣ. ಸೊ ಹಾಗಾಗಿ ನಮ್ಗೆ ರಿಯಾಕ್ಷನ್ ಬಂದಿಲ್ಲ. ಬಟ್ ನೀವು ನೋಡ್ಬೋದು ಗ್ಲೋಬಲ್ ಕೇಸಸ್ ಯಾವ ತರ ಇದೆ ಅಂತ. ಸೊ ಗ್ಲೋಬಲ್ ಕೇಸಸ್ ನೋಡಕ್ ಹೋದ್ರೆ ಹಾಂಗ್ಸಾಂಗ್ ಇರ್ಬೋದು, ಕೊರಿಯಾ ಮಾರ್ಕೆಟ್ ಇರ್ಬೋದು, ಕೋಸ್ಪಿ, ಸೊ ನಿಕಿ ಇರ್ಬೋದು, ಎಲ್ಲ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಬಟ್ ನಮ್ಮ ಮಾರ್ಕೆಟ್ ನೀವು ನೋಡಬಹುದು ಗುರುವಾರ ಯಾವ ತರ ಕ್ಲೋಸ್ ಆಗಿದೆ ಅಂತ. 24,000ದಲ್ಲಿ ಕ್ಲೋಸ್ ಆಗಿರುವಂತದ್ದು ಮಾರ್ಕೆಟ್ ನಾವು ಎಲ್ಲೋ 24,000 ಮೇಲ್ಗಡೆ ರೆಸಿಸ್ಟೆಂಟ್ ತಗೊಂಡಿದ್ದೆ. ಯಾಕಂದ್ರೆ 3 ಸಲ ಆಲ್ರೆಡಿ 24,000 ಕೆಳಗಡೆ ಹೋಗಿರುವಂತದ್ದು, ಮತ್ತೆ ರೆಸಿಸ್ಟೆನ್ಸ್ ತಗೊಂಡು 24,000 ಮೇಲ್ಗಡೆ ಕ್ಲೋಸ್ ಆಗಿರುವಂತದ್ದು. ಇದನ್ನೆಲ್ಲ ನೋಡ್ತಿದ್ರೆ ನಾವು ಒಂದು ಮನ್ಸಲ್ಲಿ ಅನ್ಸುತ್ತೆ, ಓಕೆ ಮಾರ್ಕೆಟ್ ಎಲ್ಲ ರಿಕವರಿ ಆಗ್ತದೆ, ಸೊ ಮೊಮೆಂಟಮ್ ಕೊಡುತ್ತೆ. ಇನ್ವೆಸ್ಟರ್ಸ್ ಒಂದು ಖುಷಿ ಅಂದ್ರೆ ಅದು ಮಾರ್ಕೆಟ್ ಮೇಲೋದ್ರೇನೆ ಇರುತ್ತೆ ಜಾಸ್ತಿ. ಸೊ ಹಾಗಾಗಿ ಇನ್ವೆಸ್ಟರ್ಸ್ಗೆ ಒಂದು ಖುಷಿ ಅಂದ್ರೆ ಮಾರ್ಕೆಟ್ ಮೇಲೋಗ್ಲಿ ಅಂತ. ಬಟ್ ಈ ಉತ್ತರ ಒಂದು ನ್ಯೂಸ್ ನಮ್ಗೆ ಗೊತ್ತಿದೆ, ಆಲ್ಮೋಸ್ಟ್ ಒಂದು ಲಾಸ್ಟ್ ಒಂದೂವರೆ ವರ್ಷದಿಂದ ಮಾರ್ಕೆಟ್ ಸರಿ ಇಲ್ಲ. ಗ್ಲೋಬಲ್ ಕೇಸಸ್ ಕೂಡ ವಿಚಿತ್ರವಾಗಿ ಆಡ್ತಿದಾವೆ. ಈ ಡೊನಾಲ್ಡ್ ಟ್ರಂಪ್ ಒಂದ್ ಕಡೆಯಿಂದ ಬಂದ್ರೆ ಇರಾನ್ ಒಂದು ಯುದ್ಧ ಅಂತ ಎತ್ಕೊ ಬರುತ್ತೆ, ಈ ಕಡೆ ಉಕ್ರೇನ್ ಅಂತ ಬರುತ್ತೆ, ಈ ಕಡೆ ಇನ್ನೊಂದು ನ್ಯೂಸ್ ಬರುತ್ತೆ. ಈಗ ಆಲ್ರೆಡಿ ಮಾನ್ಸೂನ್ ಪ್ರಾಬ್ಲಮ್ ಅಂತ ಇಂಡಿಯಾದಲ್ಲಿ ಕ್ರಿಯೇಟ್ ಆಗ್ತಿದೆ. ಸೊ ಎಲ್ಲದಕ್ಕೂ ರಿಯಾಕ್ಟ್ ಮಾಡ್ತಾ ಬರ್ತಾ ಇದೆ ಮಾರ್ಕೆಟ್. ಬಟ್ ಗೊತ್ತಿಲ್ಲ ಯಾವಾಗ ಒಳ್ಳೆ ನ್ಯೂಸ್ ಬರಕ್ ಶುರುವಾಗುತ್ತೆ ಅಂತ. ಬಟ್ ಮಾರ್ಕೆಟ್ ಇದುವರೆಗೂ ಬಂದಿರುವಂತಹ ವಿಷಯಗಳೆಲ್ಲ ನೆಗೆಟಿವ್ ಆಗೇ ಇದೆ. ಆಲ್ಮೋಸ್ಟ್ 1.5 ವರ್ಷದಿಂದ ಮಾರ್ಕೆಟ್ ಯಾವುದೇ ಕೂಡ ರಿಯಾಕ್ಟ್ ಮಾಡಿಲ್ಲ. ಬಟ್ ನೋಡ್ಬೇಕು. ಬಟ್ ಇನ್ವೆಸ್ಟರ್ಸ್ಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿದೆ. ಈಗ ಸ್ಯಾಟರ್ಡೆ ಸಂಡೇ ಯಾವ ತರ ಪ್ರಾಬ್ಲಮ್ ನ ಕ್ರಿಯೇಟ್ ಮಾಡುತ್ತೆ ಗೊತ್ತಿಲ್ಲ. ಬಟ್ ಇವತ್ತು ನೋಡಿದ್ರೆ ಮಾರ್ಕೆಟ್ ಅಲ್ಲಿ ನೆಗೆಟಿವ್ ಕ್ಯೂಸ್ ಇದೆ. ಮಾರ್ಕೆಟ್ ಇದೇ ತರ ಪ್ರಾಬ್ಲಮ್ ನ ಕ್ರಿಯೇಟ್ ಮಾಡ್ತಾ ಹೋದ್ರೆ ನಮ್ಗೆ ಕೂಡ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ. ಯಾಕೆಂದ್ರೆ ನಿಮ್ಗೆ ಗೊತ್ತಿರೋ ಹಂಗೆ ಇಂಡಿಯಾ ನಾವು ಸಿಕ್ಕಾಪಟ್ಟೆ ಕ್ರೂಡ್ ಆಯಿಲ್ ನ ಇಂಪೋರ್ಟ್ ಮಾಡ್ಕೋತೀವಿ. ಕ್ರೂಡ್ ಆಯಿಲ್ ಪ್ರೈಸ್ ಜಾಸ್ತಿ ಕೂಡ ಆಗ್ಬೋದು. ಸೊ ಕ್ರೂಡ್ ಆಯಿಲ್ ಪ್ರೈಸ್ ಜಾಸ್ತಿ ಆಯ್ತು ಅಂದ್ರೆ ಮತ್ತೆ ಡಿಪ್ರಿಶಿಯೇಷನ್ ಆಗುತ್ತೆ. ರುಪೀಸ್ ಡಿಪ್ರಿಶಿಯೇಷನ್ ಆದ್ರೆ ಮತ್ತೆ ರುಪೀಸ್ಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಸೊ ಚೈನ್ ಲಿಂಕ್ ಇದೆ ನಮ್ಗೆ ಆಕ್ಚುಲಿ ಇದೆಲ್ಲಾ ಪ್ರಾಬ್ಲಮ್ ನಾವು ನೋಡ್ತಾ ಇರ್ಬೋದು. ಸೊ ನಮ್ಗೆ ಕ್ರೂಡ್ ಆಯಿಲ್ ಜಾಸ್ತಿ ಆಯ್ತು ಅಂದ್ರೆ ಮತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಆಗೋದು ಮೇಜರ್ ಕಂಪನಿಗಳು ಅಂದ್ರೆ ಏರ್ಲೈನ್ ಕಂಪನಿ, ಮತ್ತೆ ಪೇಂಟ್ ಕಂಪನಿ, ಕೆಮಿಕಲ್ ಕೂಡ ಇರ್ಬೋದು, ತೈಲ ಕಂಪನಿ ಕೂಡ ಒತ್ತಡಕ್ಕೆ ಹಾಕೊಂಡ್ಬಿಡ್ತವೆ. ಸೊ ಅವ್ರದ್ದು ಮಾರ್ಜಿನ್ ಇಂಪ್ಯಾಕ್ಟ್ ಆಗೇ ಆಗುತ್ತೆ ಡೆಫಿನೆಟ್ಲಿ. ಇದೆಲ್ಲ ಪ್ರಾಬ್ಲಮ್ ಶುರು ಆಗುತ್ತೆ. ಸೊ ಗೊತ್ತಿಲ್ಲ ಮಾರ್ಕೆಟ್ ಯಾವ ತರ ರಿಯಾಕ್ಟ್ ಮಾಡುತ್ತೆ ಮಂಡೇ ಅಂತ ಹೇಳ್ತಾ. ಬಟ್ ಬ್ಯಾಡ್ ಫ್ರೈಡೆ, ಬ್ಯಾಡ್ ಮಂಡೇ, ಸೊ ಪ್ಯಾನಿಕ್ ಮಂಡೇ ಆಗ್ಬೋದಾ ಅನ್ನೋ ಒಂದು ಕನ್ಫ್ಯೂಷನ್ ಅಲ್ಲಿ ಇದ್ವಿ. ಬಟ್ ಮಾರ್ಕೆಟ್ ಡೆಫಿನೆಟ್ ಆಗಿ ನೆಗೆಟಿವ್ ರಿಯಾಕ್ಟ್ ಮಾಡಬಹುದು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಮೂವ್ ಮಾಡ್ತಿದ್ವಿ. ನೋಡೋಣ ಮಾರ್ಕೆಟ್ ಯಾವ ತರ ರಿಯಾಕ್ಟ್ ಮಾಡುತ್ತೆ ಗೊತ್ತಿಲ್ಲ. ಬಟ್ ಇರಾನ್ ಮತ್ತೆ US ವಾರ್ ಏನಿದೆ ಅದು ಇದುವರೆಗೂ ನಿಂತಿಲ್ಲ. ಯಾವುದೇ ಕೂಡ ಅಗ್ರಿಮೆಂಟ್ ಇನ್ನು ಸೈನ್ ಆಗಿಲ್ಲ, ಪ್ರಾಪರ್ ಆಗಿ ಫೈನಲೈಸ್ ಕೂಡ ಮಾಡಿಲ್ಲ. ಬಟ್ ಎಲ್ಲ ಒಂದು ಮಾತುಕತೆ ನಡೀತಿದೆ ಅಂತ ಹೇಳ್ತಿದ್ದಾರೆ. ನೋಡೋಣ ಈ ಒಂದು ನ್ಯೂಸ್ಗೆ ಯಾವ ತರ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಅಂದ್ರೆ. ಬಟ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟರ್ಸ್ ಬರೋದೇ ಒಂದು ಒಪಿನಿಯನ್ ಇಟ್ಕೊಂಡು. ಯಾಕಂದ್ರೆ 1.5 ವರ್ಷ 2 ವರ್ಷ ಮಾರ್ಕೆಟ್ ಮೂವ್ ಆಗಿಲ್ಲ ಅಂದ್ರೆ ಸಿಕ್ಕಾಪಟ್ಟೆ ಅವ್ರ ಇನ್ವೆಸ್ಟ್ಮೆಂಟ್ ಮೇಲೆ ಪ್ರಾಬ್ಲಮ್ ಆಗುತ್ತೆ. ಬಟ್ ಒಳ್ಳೆ ಸ್ಟಾಕ್ ನ ನೀವು ಚೂಸ್ ಮಾಡಿ ಅಂತ ಹೇಳ್ತಾ, ಒಳ್ಳೆ ಅನಲೈಸ್ ಮಾಡಿ, ಒಳ್ಳೆ ಸ್ಟಾಕ್ ನ ಅನಲೈಸ್ ಮಾಡಿ, ಫಂಡಮೆಂಟಲಿ ಸ್ಟ್ರಾಂಗ್ ಇರೋ ಕಂಪನಿ ತಗೊಳ್ಳಿ. ಯಾಕಂದ್ರೆ ಯಾವುದೇ ರಿಯಾಕ್ಷನ್ ಜಾಸ್ತಿ ಬರಲ್ಲ ಆ ಸ್ಟಾಕ್ ಗಳಲ್ಲಿ. ಬಟ್ ರಿಯಾಕ್ಷನ್ ಬಂದ್ರು ಅದು ಮೊಮೆಂಟಮ್ ಸಸ್ಟೈನ್ ಆಗ್ಬಿಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ರಿಯಾಕ್ಟ್ ಮಾಡಿದ್ರು ಕೂಡ ಸಡನ್ ಬೌನ್ಸ್ ಬ್ಯಾಕ್ ಬರುತ್ತೆ.
ಅದೇ ನೀವು ಫಂಡಮೆಂಟಲಿ ಸ್ಟ್ರಾಂಗ್ ಕಂಪನೀಸ್ ತಗೊಂಡಿಲ್ಲ ಅಂತ ಅಂದಾಗ ಬಟ್ ಅದು ನೆಗೆಟಿವ್ ಲೋವರ್ ಲೋ ಕ್ರಿಯೇಟ್ ಮಾಡ್ಕೊಂಡು ಕೆಳಗಡೆ ಹೋಗ್ತಾನೆ ಇರುತ್ತೆ. ಮಾರ್ಕೆಟ್ ಇದು ನ್ಯೂಸ್ ಬಂದೇ ಬರುತ್ತೆ, ಪಾಸಿಟಿವ್ನು ಬರುತ್ತೆ, ನೆಗೆಟಿವ್ನು ಬರ್ತಾ ಇರುತ್ತೆ. ಬಟ್ ಪ್ರಾಬ್ಲಮ್ ಏನ್ ಗೊತ್ತಾ, ಸ್ಟೇ ಇನ್ವೆಸ್ಟೆಡ್ ಅಷ್ಟೇ. ನಿಮ್ದು ಎಷ್ಟೋ ಜನ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಹೇಳ್ತಾರೆ ಸ್ಟಾಪ್ ಮಾಡ್ಬಿಡಿ SIP ಅಂತ. SIP ಸ್ಟಾಪ್ ಮಾಡ್ಬಿಟ್ರೆ ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಮಾರ್ಕೆಟ್ ಯಾವಾಗ ನೆಗೆಟಿವ್ ಇರುತ್ತೆ, ಮಾರ್ಕೆಟ್ ಯಾವಾಗ ಲೋವರ್ ಹೋಗ್ತಾ ಇರುತ್ತೆ, ಅವಾಗ ನೀವು ಜಾಸ್ತಿ ಅವರೇಜ್ ಮಾಡ್ಬೇಕು. ಯಾಕೆ ಅಂದ್ರೆ ನೀವು IRI ಮೇಲ್ಗಡೆ ಹೋದಂಗೆಲ್ಲ SIP ಮ್ಯೂಚುವಲ್ ಫಂಡ್ಸ್ ಸ್ಟಾಕ್ ಮಾಡ್ತು ಅಂದ್ರೆ ನೀವು ಯಾವತ್ತೂ ಸ್ಟಾಕ್ ನ ಮೇಲ್ಗಡೆ ತಗೊಂಡು ಕೆಳಗಡೆ ಬಂದಾಗ ತಗೊಳ್ಳೋದೇ ಇಲ್ಲ. ಅವಾಗ ಏನಾಗುತ್ತೆ, ಅದು ಮತ್ತೆ ರಿಕವರಿ ಆದ್ರೆ ಮೇಲ್ಗಡೆನೇ ಹೋಗ್ಬೇಕು, ಅಲ್ಲಿವರೆಗೂ ನಿಮ್ಗೆ ಪ್ರಾಫಿಟ್ ಬರಲ್ಲ. ಸೊ ಅದ್ರ ಬದಲು ಮ್ಯೂಚುವಲ್ ಫಂಡ್ಸ್ ಬಂಚ್ ಆಫ್ ಸ್ಟಾಕ್ಸ್ ಎಲ್ಲ ಜೀರೋ ಆಗುತ್ತಾ? ಚಾನ್ಸೇ ಇಲ್ಲ ಜೀರೋ ಆಗ್ಲಿಕ್ಕೆ. ಯಾಕೆಂದ್ರೆ ಒಂದು ಸ್ಟಾಕ್ ಜೀರೋ ಆಗ್ಬೋದು, ಬಟ್ ಇನ್ನೊಂದು ಸ್ಟಾಕ್ ಒಂದು ಮ್ಯೂಚುವಲ್ ಫಂಡ್ಸ್ ಎಲ್ಲ ಅಪ್ರಾಕ್ಸಿಮೇಟ್ಲಿ ಅಟ್ಲೀಸ್ಟ್ ಮಿನಿಮಮ್ ಎಷ್ಟಿರ್ಬೋದು ಗೊತ್ತಿಲ್ಲ, ಬಟ್ ನೀವು ಅಬ್ಸರ್ವ್ ಮಾಡಿರುವಂತದ್ದು ಕೆಲವೊಂದು ವೇರಿಯೇಷನ್ ಬರುತ್ತೆ. ಕೆಲವೊಂದು ಸ್ಟಾಕ್ಸ್ 25-30 ಸ್ಟಾಕ್ಸ್ ನ ಕಂಬೈನ್ ಟುಗೆದರ್ ಮಾಡಿರ್ತಾರೆ, ಇಲ್ಲ 50 ಮಾಡಿರ್ತಾರೆ, ಇಲ್ಲ 80-100 ಮಾಡಿರ್ತಾರೆ. ಈ ಎಲ್ಲ ಸ್ಟಾಕ್ ಜೀರೋ ಆಗ್ಬಿಡುತ್ತಾ? ಚಾನ್ಸೇ ಇಲ್ಲ. ಸೊ ರಿಕವರಿ ಕೊಡುತ್ತಲ್ಲ. ಸೊ ನಾವೇನ್ ಮಾಡ್ಬೇಕು, ಮ್ಯೂಚುವಲ್ ಅಲ್ಲಿ SIP ಯಾರ್ಯಾರು ಮಾಡ್ತಿದಾರೋ ಅವರೆಲ್ಲ ಕಂಟಿನ್ಯೂ ಮಾಡಿ, ಜಾಸ್ತಿ SIP ಮಾಡಿ. ಮ್ಯೂಚುವಲ್ ಫಂಡ್ ಹೌಸಸ್ ಹೇಳ್ತಾರೆ ಕೆಲವೊಂದ್ಸಲ, ಒಬ್ಬೊಬ್ರು ಹೇಳ್ತಾರೆ SIP ಮಾಡಬೇಡಿ, ಯಾವಾಗ ನೆಗೆಟಿವ್ ಮಾರ್ಕೆಟ್ ರಿಯಾಕ್ಟ್ ಆಗುತ್ತಲ್ವಾ ಅವಾಗ ಜಾಸ್ತಿ SIP ಮಾಡ್ತಾ ಬನ್ನಿ. ನಿಮ್ದು ಏನ್ NAV ಏನಿರುತ್ತೆ ಅದು ಅವರೇಜ್ ಆಗ್ಬಿಡುತ್ತೆ. ಸೊ ಕೆಳಗಡೆ ಬರ್ತಾ ಇರುತ್ತೆ. ನೀವು ಒಂದ್ಸಲ ಹಾಕ್ತೀರಾ, ನಾಳೆ ಒಂದ್ಸಲ ಹಾಕ್ತೀರಾ, NAV ಪ್ರೈಸ್ ನೀವು 22 ರೂಪಾಯಿ ತಗೊಂಡಿರ್ಬೋದು, ಇನ್ನೂ ಡೌನ್ ಆಯ್ತು, ಅದ್ ಮತ್ತೆ 22 ರೂಪಾಯಿ 21 ರೂಪಾಯಿ 50 ಪೈಸೆಗೆ ಬರುತ್ತೆ ನೀವು ಅವರೇಜ್ ಮಾಡ್ತಾ ಹೋದ್ರೆ. ಸೊ 50 ಪೈಸಾ ಏನಪ್ಪ ಡಿಫ್ರೆನ್ಸ್ ಅಂದ್ರೆ, ಕ್ವಾಂಟಿಟಿ ನೋಡಬೇಡಿ, 50 ಪೈಸಾ ಡಿಫ್ರೆನ್ಸ್ ಆಗ್ಬೋದು, ಬಟ್ ಲಾಂಗ್ ರನ್ ಅಲ್ಲಿ ತುಂಬಾ ಬೆನಿಫಿಟ್ ಇರುತ್ತೆ. ಅದೇ ಲಾಂಗ್ ರನ್ ಅಲ್ಲಿ ತುಂಬಾ ಬೆನಿಫಿಟ್ ಇತ್ತು ಅಂದ್ರೂ ನೀವು ಶಾರ್ಟ್ ಟರ್ಮ್ ಅಲ್ಲಿ ಕೂಡ ಮಾರ್ಕೆಟ್ ಅಲ್ಲಿ ಕ್ವಾಂಟಿಟಿ ಬರುತ್ತೆ ಜಾಸ್ತಿ, ನಿಮ್ಗೆ ಜಾಸ್ತಿ ಕ್ವಾಂಟಿಟಿ ಸಿಗುತ್ತೆ. ತುಂಬಾ ವೇರಿಯೇಷನ್ ಇದೆ, ಕ್ಯಾಲ್ಕುಲೇಷನ್ ಮಾಡಿ ನೋಡಿ ಅಂತ ಹೇಳ್ತಾ ಬೈ ಮಾಡ್ತಾ ಇರಿ ಸ್ಟಾಕ್ ನ, ಒಳ್ಳೆ ಫಂಡಮೆಂಟಲಿ ಸ್ಟಾಕ್ ನ. ನಿಮ್ಗೆ ಯಾಕೆಂದ್ರೆ ಕಮ್ಮಿ ಪ್ರೈಸ್ ಅಲ್ಲಿ ಸಿಗುವಂತದ್ದು, ಮಾರ್ಕೆಟ್ ರಿವರ್ಸಲ್ ಕೊಟ್ಟಾಗ ಡೆಫಿನೆಟ್ ಆಗಿ ನೀವು ಬೇಗ ರಿಕವರ್ ಆಗೋ ಚಾನ್ಸಸ್ ಇರುತ್ತೆ, ಬೇಗ ನಿಮ್ಮ ಅಮೌಂಟ್ ಡಬಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. We will see how market will react on Monday. Thank you so much. Bye bye.